ದಕ್ಷಿಣ ಕನ್ನಡದ ಬಂಟ್ವಾಳದ ಬಿಸಿ ರೋಡ್ ಬಸ್ ಸ್ಟ್ಯಾಂಡ್ ನಲ್ಲಿ ನಿನ್ನೆ ನಡೆದಂತಹ ಯುವತಿಯ ರಣಭೀಕರ ಕೊಲೆಗೆ ಸಂಬಂಧಪಟ್ಟ ಹಾಗೆ ಲಾವಣ್ಯಾಳ ಕೊಂದಿದ್ಯಾಕೆ ಪಾಗಲ್ ಪ್ರೇಮಿ ಚೇತನ್, ಎಲ್ಲಿದ್ದಾನೆ ಹಂತಕ ಚೇತನ್? ಲಾವಣ್ಯ ಕುಟುಂಬ ಹೇಳಿದ್ದೇನು? ಲವ್ ಅಂಡ್ ಮರ್ಡರ್. ಬಂಟ್ವಾಳದಲ್ಲಿ ಲಾವಣ್ಯಾಳನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಚೇತನ್ ಅನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಆತ ಮಂಗಳೂರಿನ ಪಚ್ಚನಾಡಿಯಲ್ಲಿ ಅವಿತುಕೊಂಡಿದ್ದ. ಮಂಗಳೂರಿನ ಪಚ್ಚನಾಡಿಯಲ್ಲಿ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಈತನನ್ನ ಅರೆಸ್ಟ್ ಮಾಡಿ ಈಗ ಬಂಟ್ವಾಳಕ್ಕೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ತಾನು ಇಲ್ಲಿ ಪಾಷಾಣ ಸೇವಿಸಿದ್ದೀನಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆ ಕಾರಣಕ್ಕಾಗಿ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಚೇತನ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮತ್ತೊಂದು ಕಡೆ ದೇರಳಕಟ್ಟೆ ಆಸ್ಪತ್ರೆಯಲ್ಲಿ ಲಾವಣ್ಯಾಳ ಪೋಸ್ಟ್ ಮಾರ್ಟಮ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆಯನ್ನ ನಡೆಸಬೇಕು. ಹಾಗಾಗಿ ಸರ್ಕಾರಿ ಆಸ್ಪತ್ರೆ ದೇರಳಕಟ್ಟೆಯಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಆಕೆಯ ಮೃತದೇಹ ಈಗ ಅಲ್ಲಿದೆ. ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಕಡೆ ಚೇತನ್ಗೆ ಚಿಕಿತ್ಸೆ, ಮತ್ತೊಂದು ಕಡೆ ದೇರಳಕಟ್ಟೆಯಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಾವಣ್ಯ ಪೋಸ್ಟ್ ಮಾರ್ಟಮ್ ಕೂಡ ನಡೀತಾ ಇದೆ. ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಈಗಾಗಲೇ ಪೊಲೀಸರು. ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಆತ ನಾನು ಇಲಿಪಾಷಾಣ ಸೇವಿಸಿದ್ದೀನಿ ಅಂತ ಹೇಳಿದಾನೆ. ನಿಮಗೆ ದೃಶ್ಯಗಳಲ್ಲೂ ಕೂಡ ನಾವು ತೋರಿಸ್ತಾ ಇದ್ವಿ. ಪಚ್ಚನಾಡಿ, ಮಂಗಳೂರಿನ ಪಚ್ಚನಾಡಿಯಲ್ಲಿ ಆತ ತನ್ನ ಕಾರಿನ ಜೊತೆಗೆ ಒಂದ್ ಕಡೆ ಆತ ಕುತ್ಕೊಂಡಿರ್ತಾನೆ. ಆತನನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಇದಕ್ಕಾಗಿ 3 ವಿಶೇಷ ತಂಡಗಳನ್ನ ಕೂಡ ನಿನ್ನೆ ರಚನೆ ಮಾಡಲಾಗಿತ್ತು. ಎಲ್ಲಿ ಹೋದ ಅನ್ನೋದರ ಬಗ್ಗೆ ಖಚಿತ ಮಾಹಿತಿಯನ್ನ ಆಧರಿಸಿ ಪೊಲೀಸರು ಇಲ್ಲಿ ಹೋದಂತಹ ಸಂದರ್ಭದಲ್ಲಿ ಆತ ಸಿಕ್ಕಾಕೊಂಡಿದ್ದಾನೆ. ಈಗಾಗಲೇ ಆತ ಪಚ್ಚನಾಡಿ ಇಡೀ ರಾತ್ರಿ ಇದ್ದ ಕಾರಲ್ಲೇ ಕೂಡ ಈತ ಕೂತ್ಕೊಂಡಿದ್ದ. ತಾನು ಏನ್ ಮಾಡಬೇಕು ಅಂತ ತಿಳಿಯದೆ ಅರೆಸ್ಟ್ ಮಾಡ್ತಾರೆ ಅನ್ನುವಂತಹ ಸುಳಿವು ಆತನಿಗಿತ್ತು. ಬಂಟ್ವಾಳದ ಯುವತಿ ಲಾವಣ್ಯ ಕೊಲೆ ಪ್ರಕರಣದಲ್ಲಿ ಯುವತಿಯ ಮನೆಯಲ್ಲಿ ಈಗ ಮುಗಿಲು ಮುಟ್ಟಿದೆ ಆಕ್ರಂದನ. ಕಕ್ಕೆಪದವು ಬಳಿಯ ಕೋಡಂಗೆ ಗ್ರಾಮದಲ್ಲಿ ಅವರ ಮನೆ ಇದೆ. ಅವರ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ. ಆರೋಪಿಯನ್ನು ಎನ್ಕೌಂಟರ್ ಮಾಡಬೇಕು, ಚೇತನ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಅವರ ಮನೆಯವರು ಒತ್ತಾಯ ಮಾಡ್ತಿದ್ದಾರೆ. ಯುವತಿ ಲಾವಣ್ಯಾಳ ತಂದೆ ಬಾಲಕೃಷ್ಣ, ತಾಯಿ ರೂಪ ಅವನನ್ನ ಎನ್ಕೌಂಟರ್ ಮಾಡಬೇಕು, ಆತನಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ತಮ್ಮ ಮಗಳನ್ನ ಕಳೆದುಕೊಂಡಂತಹ ನೋವು, ಸಂಕಟ, ಆಕ್ರೋಶ ಅವರ ಮಾತುಗಳಲ್ಲಿ ನಾವು ಗಮನಿಸಬಹುದು. ತಮ್ಮ ಮಗಳನ್ನ ಸಾಯಿಸಿದಂತಹ, ಜೀವವನ್ನ ತೆಗೆದಂತಹ ಈ ಪಾಪಿ ಬದುಕಲೇಬಾರದು, ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಲಾವಣ್ಯ ಪೋಷಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು, ವಿಚಾರಣೆ ಮಾಡ್ತಾ ಇದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಇನ್ನು ಯಾವೆಲ್ಲ ವಿಚಾರವನ್ನ ಆತ ಹೇಳ್ತಾನೆ, ಯಾಕೆ ಇಂತಹ ಒಂದು ಹೀನ ಕೃತ್ಯವನ್ನ ಎಸಗದ ಆತ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆಯನ್ನ ನಡೆಸ್ತಿದ್ದಾರೆ. ಇವರು ಏನ್ ಮಾಡ್ತಿದ್ರು? ನರ್ಸಿಂಗ್ ಮಾಡಿ ಈಗ ಮೆಡಿಕಲ್ ಅಲ್ಲಿ. ಅವನ ಬಗ್ಗೆ ನಿಮಗೆ ಗೊತ್ತಿತ್ತ? ಚೇತನ್ ಅಂತ ಗೊತ್ತಿರಲಿಲ್ಲ, ಇವಳು ಇರಲಿಲ್ಲ. ಈಗ ಒಂದು ಅರೆಸ್ಟ್ ಆಯಿತು, ನೀವೇನು ಒತ್ತಾಯ ಮಾಡ್ತೀವಿ? ಅವನು ಗಲ್ಲು ಶಿಕ್ಷೆ ಕೊಡಬೇಕು. ಇವರು ಏನು ಮಾಡ್ತಿದ್ರು? ನರ್ಸಿಂಗ್ ಮಾಡಿ ಈಗ ಮೆಡಿಕಲ್ ಅಲ್ಲಿ. ಅವನ ಬಗ್ಗೆ ನಿಮಗೆ ಗೊತ್ತಿತ್ತ? ಚೇತನ್ ಅಂತ ಗೊತ್ತಿರಲಿಲ್ಲ, ಇವಳು ಇರಲಿಲ್ಲ. ಈಗ ಒಂದು ಅರೆಸ್ಟ್ ಆಯಿತು, ನೀವೇನು ಒತ್ತಾಯ ಮಾಡ್ತೀವಿ? ಅವನು ಗಲ್ಲು ಶಿಕ್ಷೆ ಕೊಡಬೇಕು. ಇವರು ಏನು ಮಾಡ್ತಿದ್ರು? ನರ್ಸಿಂಗ್ ఏడలా పంపించాలి ఇంచదు దాని ఉండు పండుదు అని చేతులు పంతులు ఇది మైఫ్యాల పంతులు అతిగా భారీ ఎత్తులేదు ఇది వాళ్ళు పంతులు ఎన్నవేండించమని అతిగా పంతులు ఆయన ಗೊತ್ತೇ ಇಜ್ಜಾದು ఇప్పుడు ఏర్ల పండిజీరు ఎన్నడ పండిజీరు అత ఈత పదవుడు ఇచ్చారు పురాంజనకుడు ముందు జావనేరేంద పండిజీరు ఎండల పండిజీరు ఎండల పండిజీరు ఎన్న బాలేని ಪೊಲೀಸ್ನವರು ಅವನನ್ನು ಅರೆಸ್ಟ್ ಮಾಡಿದ್ದಾರೆ, ಆರೋಪಿಯನ್ನು. ಬಂಟ್ವಾಳದ ಯುವತಿ ಲಾವಣ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿಗೂ ಮುನ್ನ ಕ್ಷಣ ಲಾವಣ್ಯ ಹೇಳಿದ್ದೇನು?
ನ್ಯೂಸ್ 18ನಲ್ಲಿ ಆ ಕೊಲೆ ಆಗೋದಕ್ಕಿಂತ ಮುಂಚೆ ಏನು ಆಯ್ತು, ಆಕೆ ಏನು ಹೇಳಿದ್ದಾಳೆ, ಕೊನೆ ಕ್ಷಣದ ಮಾಹಿತಿ. ಸಾಯುವ ಮುನ್ನ ತನ್ನ ಭಾವನಿಗೆ ಲಾವಣ್ಯ ಕರೆ ಮಾಡಿದಾಳೆ. ಚೇತನ ಹತ್ತಿರದಲ್ಲೇ ಇದ್ದಾನೆ, ನನಗೆ ಭಯ ಆಗ್ತಾ ಇದೆ ಅಂತ ಹೇಳಿ ಫೋನ್ನಲ್ಲಿ ತನ್ನ ಭಾವ ಗೌತಮ್ ಜೊತೆಗೆ ಮಾತಾಡಿದಾಳೆ ಲಾವಣ್ಯ. ಚೇತನ್ ಅಲ್ಲಿ ಬಂದು ಕಿರಿಕಿರಿ ಮಾಡ್ತಿದ್ದಾನೆ, ಬಂದಿಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ, ನನಗೆ ಭಯ ಆಗ್ತಾ ಇದೆ ಅನ್ನೋದನ್ನ ಕೂಡ ಆಕೆ ಹಂಚಿಕೊಂಡಿದ್ದಾಳೆ. ಕಿರಿಕಿರಿ ಮಾಡ್ತಾ ಇರೋದ್ರ ಬಗ್ಗೆ ಕೂಡ ತನ್ನ ಭಾವನಿಗೆ ಮಾಹಿತಿ ಕೊಟ್ಟಿದ್ದಾಳೆ. ಚೇತನ್ಗೆ ಮೊಬೈಲ್ ಕೊಡು ಅಂತ ಹೇಳಿದೆ, ಅಷ್ಟರಲ್ಲಾಗ್ಲೇ ನನಗೆ ಕಿರುಚಾಟ ಕೇಳಿಸ್ತು. 10 ಸೆಕೆಂಡ್ನಲ್ಲಿ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಚೇತನ್ಗೆ ಪೊಲೀಸರು ಕಠಿಣ ಶಿಕ್ಷೆ ಕೊಡಬೇಕು ಅಂತ ನ್ಯೂಸ್ 18ಗೆ ಲಾವಣ್ಯ ಭಾವ ಗೌತಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆತಂಕ ಆಗ್ತಾ ಇತ್ತು ಅವಳಿಗೆ, ಟೆನ್ಷನ್ ಆಗ್ತಾ ಇತ್ತು. ಇಮಿಡಿಯೇಟ್ ಆಗಿ ತನ್ನ ಭಾವನಿಗೆ ಕರೆ ಮಾಡಿದಾಳೆ ಲಾವಣ್ಯ. ತನಗೆ ಇಲ್ಲಿ ಕಿರಿಕಿರಿ ಮಾಡ್ತಿದ್ದಾನೆ ಆತ, ನನಗೆ ಭಯ ಆಗ್ತಿದೆ ಅಂತ ಹೇಳಿ ಭಾವನಲ್ಲಿ ಹೇಳ್ಕೊಂಡಿದ್ದಾಳೆ. ಅಟ್ಲೀಸ್ಟ್ ಅವನು ಮಾತಾಡಿ ಏನಾದರೂ ಸಮಾಧಾನ ಆಗ್ಬೋದು ಅಂತೇಳಿ ಆತನಿಗೆ ಫೋನ್ ಕೊಡು ಅಂತ ಹೇಳುವ ಸಂದರ್ಭದ ಅಷ್ಟೇ 10 ಸೆಕೆಂಡ್ನಲ್ಲಿ ಆತ ಆಕೆಯನ್ನ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಆ ಘಟನೆಯನ್ನ ನೆನಪಿಸಿಕೊಂಡಿದ್ದಾರೆ ಲಾವಣ್ಯ ಅವರ ಭಾವ ಗೌತಮ್. ಏನಾಯ್ತು ನಿನ್ನೆ ಆ ಕ್ಷಣದಲ್ಲಿ ಅನ್ನೋದನ್ನ ಕೂಡ ಅವರು ಹೇಳಿದ್ದಾರೆ. ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಗೌತಮ್ ಅವರನ್ನ ಮಾತಾಡಿಸಿದ್ದಾರೆ. ಬೀಭತ್ಸಕಾರಿ ಘಟನೆಯಾಗಿದೆ. ಬಸ್ ಸ್ಟ್ಯಾಂಡ್ನಲ್ಲಿ ಯುವತಿ ಲಾವಣ್ಯನನ್ನ ಚೇತನ್ ಎಂಬ ಆರೋಪಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಲಾವಣ್ಯಗೆ ಈ ರೀತಿ ಘಟನೆ ಆಗುವ ಕೆಲವೇ ಕ್ಷಣಗಳ ಮುಂಚೆ ಆಕೆ ತನ್ನ ಭಾವನಿಗೆ ಕಾಲ್ ಮಾಡಿದ್ಲು. ಆಕೆಯ ಅಕ್ಕನ ಗಂಡ ಗೌತಮ್ ಅವರು ನಮ್ಮ ಜೊತೆ ಇದ್ದಾರೆ. ಕೊನೆಯದಾಗಿ ಲಾವಣ್ಯ ಇವರಿಗೆ ಫೋನ್ ಮಾಡಿರುವಂತದ್ದು. ಸರ್, ಕೊನೆಯ ಕ್ಷಣದಲ್ಲಿ ಲಾವಣ್ಯ ಏನಂತ ಹೇಳಿದ್ರು? ಇಲ್ಲಿ ಬಂದಿದ್ದಾನೆ, ನನಗೆ ಹೆದರಿಕೆ ಆಗ್ತದೆ ಅಂತ ಹೇಳಿ. ಏನು ಟಾರ್ಚರ್ ಕೊಟ್ಟನ ಬಸ್ಸಲ್ಲಿ? ಹೇಗಿತ್ತು? ಇಲ್ಲ, ಬಸ್ಸಲ್ಲಿ ಕೂತ್ಕೊಂಡಂತೆ ಜಸ್ಟ್ ಹೆಂಡತಿಗೆ ಕಾಲ್ ಮಾಡಿದ್ಲು. ಅಮ್ಮ ಹೇಳಿದ್ರೆ ಅಕ್ಕನಿಗೆ ಫೋನ್ ಮಾಡ್ತೇನೆ ಈಗ ಅಂತ. ಅದಕ್ಕೆ ನನ್ನ ಹೆಂಡತಿ ನನಗೆ ಫೋನ್ ಮಾಡಿದ್ಲು. ಅವಳಿಗೆ ಒಂದು ಫೋನ್ ಮಾಡಿದ್ದು. ಅವನು ವಾಪಸ್ ಬಂದ, ಹೋದವನು ವಾಪಸ್ ಬಂದುವಾಗ ಬ್ಯಾಗಲ್ಲಿ ಇದು ಕತ್ತಿಯಲ್ಲಿತ್ತು. ಬರುವಾಗ ಅಷ್ಟೇ ನಾನು ಹೇಳಿದೆ ನಂಬರ್ ಕೊಡು ಅಂತ. ನಂಬರ್ ನನ್ನ ಹತ್ರ ಇಲ್ಲ ಅಂತ ಹೇಳಿದೆ. ಹಾಗಾದರೆ ಮೊಬೈಲ್ ಕೊಡು ಅಂತ ಹೇಳಿದೆ. ಮೊಬೈಲ್ ಕೊಟ್ಟರೆ ಅವನು ತಗೊಂಡು ಹೋಗ್ತಾನೆ ಅಂತ ಅಷ್ಟೇ. ಮತ್ತೆ ಕಿರಿಚಾಟ ಕೇಳಿ ಆಗಿದೆ, ಮರ್ಡರ್ ಆಗಿದೆ ಅಂತ ತಮ್ಗೆ ಯಾರು ಮತ್ತೆ ಹೇಳಿದ್ರು? ನನ್ನ ಫ್ರೆಂಡ್ ಕಾಲ್ ಮಾಡಿ ಈಗ ಲಾವಣ್ಯ ಐಡಿ ಎಲ್ಲ ನೋಡಿ ಲಾವಣ್ಯ ಹೌದು ನನ್ನ ಹೆಂಡತಿಯ ತಂಗಿ ಅಂತ ಹೇಳಿ. ಸರ್, ಹೇಗಿದ್ಲು ಸರ್ ಲಾವಣ್ಯ? ಈ ರೀತಿಯಾಗಿ ಟಾರ್ಚರ್ ಆಗ್ತಾ ಇದೆ ಅಂತ ಹೇಳಿದ್ಲ ಮೊದಲು? ಮೊದಲೊಮ್ಮೆ ಹೇಳಿದ್ಲು ಅಷ್ಟೇ, ಒಂದು ವರ್ಷ ಆಯ್ತಾ ಅಂತ. ಆಮೇಲೆ ಏನು ನನಗೆ ಕೂಡ ಗೊತ್ತಿಲ್ಲ, ಅವರು ಹೇಳಿ ಕೂಡ ಇಲ್ಲ. ಚೇತನ್ ಮನೆಗೆ ಬಂದು ಹೋಗೋದು ಆ ಥರ ಮಾಡ್ತಾ ಇಲ್ಲ? ಮುಂಚೆ ಒಂದು 5 ವರ್ಷಕ್ಕೆ ಮುಂಚೆ ಇತ್ತಂತೆ, ಮತ್ತೆ ಇಲ್ಲ ಬರೋದು. ಯಾವುದು ಫ್ಯಾಮಿಲಿ ಅವರು ಕೂಡ ಹೇಳಿದ್ರು ಬರೋದಿಲ್ಲ. ಈಗ ಒಳ್ಳೆಯ ಹುಡುಗಿಯನ್ನ ಕಳ್ಕೊಂಡಿದ್ದೀರಿ, ಫ್ಯಾಮಿಲಿ ತುಂಬಾ ನಷ್ಟ ಇದೆ. ಏನು ಹೇಳ್ತೀರಿ ಸರ್ ಈಗ ಆರೋಪಿಯನ್ನು ಬೇಗ ಬಂಧಿಸಬೇಕು. ಅಷ್ಟೇನೆಲ್ಲ ಯಾರು ಇರಲಿಲ್ಲ, ಒಬ್ಬ ಇದ್ದಂತೆ ವಿಡಿಯೋ ಜಸ್ಟ್ ಹೋದಾಗ ಅವನು ಕತ್ತಿ ಬೀಸಿದಂತೆ. ಮತ್ತೆ ಅವನಿಗೆ ಏನು ಮಾಡಲಿಕ್ಕೆ ಆಗಲಿ, ಅದು ಸ್ವಲ್ಪ ವಿಡಿಯೋ ಮಾಡಿದೆ. ಯಾರು ಸೇಫ್ ಮಾಡಲಿಕ್ಕೆ ಯಾರಿಲ್ಲ ಸರ್, ಬಸ್ ಸ್ಟ್ಯಾಂಡ್ನಲ್ಲಿ ಜನ ಇಲ್ಲ. ಇದು ಲಾವಣ್ಯ ಅವರ ಭಾವ ಗೌತಮ್ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಸಂಬಂಧಪಟ್ಟ ಹಾಗೆ ಲಾವಣ್ಯ ಅವರ ಸಂಬಂಧಿಕರು ಮಾತಾಡಿದ್ದಾರೆ. ಇಲ್ಲ ಹೇಳಿ, ಟಾರ್ಚರ್ ಕೊಡ್ತಿದ್ರೆ ನಾವೇನಾದರೂ ಒಂದು ಪರಿಹಾರ ಮಾಡ್ಬೋದಿತ್ತು. ಅವಳು ಕೂಡ ಹೇಳಿಲ್ಲ ನಮ್ಮ ಹತ್ರ ಏನು ವಿಷಯ ಏನು ಎತ್ತ ಅಂತ ನಮಗೆ ಗೊತ್ತಿರಲಿಲ್ಲ. ನಿನ್ನೆ ಘಟನೆ ಅಂತ ತಕ್ಷಣ ಕಾಲ್ ಮಾಡಿದ ನಂತರವೇ ನನಗೆ ಗೊತ್ತಾದದ್ದು. ನನ್ನ ಅಕ್ಕನ ಮಗಲಿ ಕಣ್ಣೆದುರು ಹುಟ್ಟಿದವಳು, ಅವಳಿಗೆ ಏನು ಗೊತ್ತಿಲ್ಲಪ್ಪ. ಅವಳಿಗೆ ಈ ಥರ ಆಗ್ತದಂತೂ ಗೊತ್ತಿರಲಿಲ್ಲ. ಯಾಕೆಂದರೆ ಅವಳಿಗೆ ಕೂಡ ಗೊತ್ತಿದ್ದು ಫ್ಯಾಮಿಲಿ ಅಂತಲ್ಲ. ಅವಳಿಗೆ ಕೂಡ ಈ ಥರ ಆಗ್ತದೆ ಅವಳಿಗೆ ಮುಂಚೆನೇ ಗೊತ್ತಿರಲಿಲ್ಲ. ಅವಳಿಗೆ ಆದ ಮೇಲೇ ಗೊತ್ತಾದದ್ದು ಅವನು ಈ ಥರ ಮಾಡ್ತಾನೆ ಅಂತ ಗೊತ್ತು. ಅವನಿಗೆ ಮಾತ್ರ ಕಠಿಣ ಶಿಕ್ಷೆ ಆಗಬೇಕು. ಇದಾಗೋದು ಯಾಕೆ ಹೇಳಲಿಲ್ಲ, ಎಂಥ ವಿಷಯ ಅವಳೊಂದು ನನ್ನ ಹತ್ರ ಹೇಳ್ತಿದ್ರೆ ಬೆಟರ್ ಇತ್ತು. ಈ ಥರ ಎಲ್ಲ ಆಗ್ತಿರ್ಲಿಲ್ಲ. ಯಾಕೆ ಹೇಳಲಿಲ್ಲ, ಅದರ ಮುಂಚೆ ಏನು ಹಿನ್ನೆಲೆ ಉಂಟು ಅಂತ ನಮಗೆ ಅದು ಗೊತ್ತಿಲ್ಲ. ಬಸ್ಸಲ್ಲಿ ಹೋಗೋದು ಕೆಲಸ ಆಗಿತ್ತು, 5 ತಿಂಗಳಾದದಷ್ಟೇ. ಬಸ್ ಸ್ಟ್ಯಾಂಡ್ಗೆ ಬಂದೇ ಬರೋದು? ಹೌದು. ಅಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಬರೋದು. ಅದು ಟೈಮಿಂಗ್ಸ್ ಯಾರು ಹೇಳಿರ್ಬೇಕು, ಅದು ಗೊತ್ತಿರಲಿಲ್ಲ. ನನಗೆ ವಿಷಯನೇ ಗೊತ್ತಿರಲಿಲ್ಲ ಟಾರ್ಚರ್. ಹುಡುಗನ ಪರಿಚಯ ಇತ್ತ ನಿಮಗೆ? ಹುಡುಗಂದು ಪರಿಚಯ ಇತ್ತು, ಫ್ಯಾಮಿಲಿ, ದೂರದಲ್ಲಿ ಫ್ಯಾಮಿಲಿ. ಹೇಗಿದ್ದ? ಸಂಬಂಧ ಇತ್ತಂತೆ ಮೊದಲು, 4 ವರ್ಷ ಆಯ್ತಂತೆ ಕಟ್ಟಾಗಿ. ಅದೊಂದು ಗೊತ್ತುಂಟು, ಮತ್ತೆ ಎಂಥ ವಿಷಯ ಗೊತ್ತಿಲ್ಲ ನನಗೆ. ಇವರ ಮನೆಗೆಲ್ಲ ಬರ್ತಿದ್ದ? ಇವರ ಮನೆಗೆಲ್ಲ ನನ್ನ ಅಣ್ಣನ ಮನೆ ಬರ್ತಿದ್ದ. ಅಣ್ಣನ ಮನೆ ಅಲ್ಲಿ ಪಕ್ಕ. ಅಣ್ಣಂದು ಹೆಂಡತಿನ ಅಕ್ಕನ ಮಗ ಅಲ್ಲಿಗೆ ಬರ್ತಿದ್ದ. ಅಲ್ಲಿಗೆ ಬರೋದು ಈಗ 6 ವರ್ಷ ಆಯಿತು ಅಲ್ಲಿಗೆ ಬರ. ದಕ್ಷಿಣ ಕನ್ನಡ ಜಿಲ್ಲೆ SP ಅರುಣ್ ಕುಮಾರ್ ಈ ಕೊಲೆಯ ಕೇಸ್ ಬಗ್ಗೆ ಮಾತಾಡಿದ್ದಾರೆ.
ನಿನ್ನೆ ದಿವಸ ಸಂಜೆ ವೇಳೆಯಲ್ಲಿ ಬಂಟ್ವಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಮರ್ಡರ್ ಆಗಿದೆ. ಅದರಲ್ಲಿ ಲಾವಣ್ಯ ಎಂದು ಒಂದು 21 ವರ್ಷದ ಹುಡುಗಿಯನ್ನು ಯಾರೋ ಒಬ್ಬ ವ್ಯಕ್ತಿ ಮರ್ಡರ್ ಮಾಡಿದ್ದಾನೆ ಎಂದು ಒಂದು ದೂರು ಬಂದಿದೆ. ಅದು ಎನ್ಕ್ವೈರಿ ಸಂದರ್ಭದಲ್ಲಿ ಅವಳನ್ನು ಮರ್ಡರ್ ಮಾಡಿರೋದು ಅವಳ ದೂರದ ರಿಲೇಟಿವ್ ಆಗಿದ್ದ ಚೇತನ್ ಎಂದ ಒಬ್ಬನು ಆ ಹುಡುಗಿಯನ್ನು ಏಕಪಕ್ಷವಾಗಿ ಲವ್ ಮಾಡ್ತಾ ಇದ್ದ. ಅವನೇ ಮರ್ಡರ್ ಮಾಡಿದ್ದಾನೆ, ತಲ್ವಾರನ್ನು ತಗೊಂಡು ಬಂದು ಎಂದು ಗೊತ್ತಾಗಿದೆ. ಇವತ್ತಿನ ಬೆಳಗ್ಗೆ ಅವನನ್ನು ಆರೋಪಿಯನ್ನು ಮ್ಯಾಂಗ್ಳೂರ್ನಲ್ಲಿ ಅವನನ್ನು ಸೆಕ್ಯೂರ್ ಮಾಡಿಕೊಳ್ಳಲಾಗಿದೆ. ತದನಂತರ ಅವನು ವಿಚಾರಣೆ ಮಾಡುವಾಗ ಅವನು ಇಲಿ ಪಾಶ್ನ ತಗೊಂಡಿದ್ದಾಗ ಹೇಳಿರ್ತಾನೆ. ಈ ನಿಟ್ಟಿನಲ್ಲಿ ಅವನನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಅಡ್ಮಿಟ್ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ಚೇತನನ್ನ ಅರೆಸ್ಟ್ ಮಾಡಿದ್ದಾರೆ. ಒಂದ್ ಕಡೆ ಇಲಿ ಪಾಷನ್ ತಗೊಂಡಿದ್ದೀನಿ ಅಂತ ಆತ ಹೇಳ್ತಾ ಇದ್ದಾನೆ. ಆ ಥರ ಏನಾದರೂ ಆಗಿದೆಯಾ, ಹಾಸ್ಪಿಟಲ್ ಗೊತ್ತಾಗಿದೆಯಾ ಈ ವಿಚಾರ? ಜೊತೆಗೆ ಆತನ ವಿಚಾರಣೆ ಹೇಗೆ ಸಾಗ್ತಾ ಇದೆ? ಮತ್ತೊಂದು ಕಡೆ ದೇರಳಕಟ್ಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಆರಂಭ ಆಗಿದೆಯಾ? ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಪ್ರೊಸೀಜರ್ ಆದ ಬಳಿಕ ದೇರಳಕಟ್ಟೆಯಿಂದ ಕಕ್ಕೆಪದವು ಕೊಡಂಗಿಯಲ್ಲಿರುವಂತಹ ಲಾವಣ್ಯ ಅವರ ಮನೆಗೆ ಮೃತದೇಹವನ್ನು ಕೊಂಡೋಗುವಂತಹ ಪ್ರಕ್ರಿಯೆಗಳು ಕೂಡ ಆಗಿದೆ. ಈಗಾಗಲೇ ಆರೋಪಿ ಚೇತನ್ನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಮಂಗಳೂರಿನ ಪಚ್ಚನಾಡಿ ಬಳಿ ತನ್ನ ಆಲ್ಟೋ ಕಾರನ್ನು ನಿಲ್ಲಿಸಿ ಅಲ್ಲಿ ಚೇತನ್ ಕೂತ್ಕೊಂಡಿದ್ದ. ಸ್ಥಳೀಯರು ಕೊಟ್ಟಂತ ಮಾಹಿತಿ ಪ್ರಕಾರವಾಗಿ ವಾಮಂಜೂರು ಪೊಲೀಸರಿಗೆ ಮೊದಲು ಮಾಹಿತಿ ಇತ್ತು. ಆನಂತರವಾಗಿ ಬಂಟ್ವಾಳ ಪೊಲೀಸರು ಬಂದು ಚೇತನ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆತನ ವಿಚಾರಣೆ ಸಂದರ್ಭದಲ್ಲಿ ಆತ ಇಲಿ ಪಾಶನ ತೆಗೆದುಕೊಂಡಿರೋ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾನೆ. ಹಾಗಾಗಿ ಮಂಗಳೂರಿನ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೀಗ ಆತನ ಚಿಕಿತ್ಸೆ ಪೊಲೀಸರು ವೈದ್ಯರ ಬಳಿ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಆತನ ಹೆಲ್ತ್ ಕಂಡೀಷನ್ ಸ್ಟೇಬಲ್ ಆದ ಬಳಿಕ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಬಗ್ಗೆ ಅಧಿಕೃತವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಚೇತನಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಂತ ಹೇಳಿ ಅವರ ಮನೆಯವರು ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಮನೆಯ ಮಗಳು ಅಂದ್ರೆ ಕಿರಿ ಮಗಳು ಆಗಿರುವಂತದ್ದು ಲಾವಣ್ಯ, ಆಕೆಗೆ ಇಬ್ಬರು ಅಕ್ಕಂದಿರು ಕೂಡ ಇರುವಂತದ್ದು. ಒಟ್ಟು 3 ಮಂದಿ ಹೆಣ್ಣು ಮಕ್ಕಳ ಕುಟುಂಬ ಅದು. ಹಾಗಾಗಿ ಕಕ್ಕೆ ಪದವಿನ ಕೊಡಂಗೆ ಬಳಿ ಅವರ ಮನೆ ಇರುವಂತದ್ದು. ಅವರ ಮನೆಯವರು ಕೂಡ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಚೇತನಿಗೆ ಗಂಭೀರವಾದ ಈ ಪ್ರಕರಣಕ್ಕೆ ಒಳಪಡಿಸಬೇಕು, ಜೊತೆಗೆ ಕಠಿಣವಾದ ಶಿಕ್ಷೆಯನ್ನ ಒದಗಿಸಬೇಕೆಂಬ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಈ ಹಿಂದೆ ಆತನ ಟಾರ್ಚರ್ ಕೂಡ ಇತ್ತು, ಆದರೆ ಲಾವಣ್ಯ ಯಾರ ಬಳಿ ಕೂಡ ಹೇಳಿಕೊಂಡಿಲ್ಲ ಎಂಬ ಮಾಹಿತಿಯನ್ನು ಆಕೆಯ ಹೆತ್ತವರು ಕೂಡ ಹೇಳಿಕೊಂಡಿರುವಂತದ್ದು. ಹಾಗಾಗಿ ಬಹಳ ಗಂಭೀರವಾದ ಪ್ರಕರಣ. ಇಡೀ ಜಿಲ್ಲೆಯೇ ಈ ಪ್ರಕರಣದಿಂದ ಬೆಚ್ಚಿ ಬಿದ್ದಿದೆ. ಇನ್ನೊಂದು ಕಡೆ ಬಂಟ್ವಾಳ ತಾಲೂಕಲ್ಲಿ ಕಳೆದ 2 ವಾರದಲ್ಲಿ ಒಂದೇ ಮಾದರಿಯಲ್ಲಿ ಘಟನೆ ಆಗಿರುವಂತದ್ದು. ಹಾಗಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಜಿಲ್ಲೆಯಲ್ಲಿ ಅಂತ ಹೇಳಿ ಬಿಜೆಪಿ ಕೂಡ ಆಕ್ರೋಶವನ್ನ ಹೊರಹಾಕಿದೆ. ಬಂಧಿತನಾಗಿರುವಂತಹ ಚೇತನ್ಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು, ಮುಂದೆ ಇಂತಹ ಪ್ರಕರಣ ಇಡೀ ಜಿಲ್ಲೆಯಲ್ಲಿ ಮರುಕಳಿಸಬಾರದು ಎಂಬ ಆಗ್ರಹವನ್ನ ಬಿಜೆಪಿ ಮತ್ತು ಸಂಘ ಪರಿವಾರದ ಸಂಘಟನೆಗಳು ಮಾಡ್ತಾ ಇರುವಂತದ್ದು. ನವಿತಾ, ಕಿಶನ್, ಈಗ ಆತ ನಿನ್ನೆಯಿಂದ ಅಂದ್ರೆ ಯಾವಾಗ ಈ ಘಟನೆ ಆಯ್ತು ಸಂಜೆ 5:30 ಆಲ್ಮೋಸ್ಟ್ ವೇಳೆಗೆ, ಆ ಸಂದರ್ಭದಲ್ಲಿ ಅಲ್ಲಿಂದ ಆತ ಎಲ್ಲೆಲ್ಲಿ ಹೋಗಿದ್ದ, ಆನಂತರ ಪಚ್ಚನಾಡಿಗೆ ಯಾವಾಗ ಬಂದ, ಇಡೀ ರಾತ್ರಿ ಪೊಲೀಸರು ಹುಡುಕಾಡದಂತಹ ಸಂದರ್ಭದಲ್ಲಿ ಅಂದ್ರೆ ಮುಂಜಾನೆ 3 ಗಂಟೆ ವೇಳೆಗೆ ಈತನನ್ನ ಅರೆಸ್ಟ್ ಮಾಡಿರುವಂತದ್ದು. ಸೊ ಇಂತಹ ಸಂದರ್ಭದಲ್ಲಿ ಇಡೀ ರಾತ್ರಿ ಎಲ್ಲೆಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಅಷ್ಟು ಮಾತ್ರ ಅಲ್ಲ, ಈಗ ಆಕೆಯ ಕುಟುಂಬಸ್ಥರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಇದ್ದಾರೆ. ಬಟ್ ಏನಾದರೂ ಈ ಮಿಡ್ಲಲ್ಲಿ ಆತನಿಗೆ ಯಾರು ಮಾಹಿತಿ ಕೊಟ್ಟರು, ಏನು, ಆತ ಅಲ್ಲಿಗೆ ಹೇಗೆ ಬಂದ, ಜೊತೆಗೆ ಏನಾದರೂ ಇತ್ತೀಚಿನ ಸಂಪರ್ಕ ಇತ್ತ ಅನ್ನೋದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ನವಿತಾ, ನಿನ್ನೆ ಸಂಜೆ 6 ಗಂಟೆಗೆ ಘಟನೆಯಾಗಿ ಆತ ಅಲ್ಲಿಂದ ಪರಾರಿಯಾಗಿದ್ದ. ಬಸ್ ಸ್ಟ್ಯಾಂಡ್ಗೆ ಹೋಗುವಂತ ಆ ಅಂಗಡಿಯ ಸಿಸಿ ಕ್ಯಾಮೆರಾದ ಫುಟೇಜ್ ಅನ್ನ ಪೊಲೀಸರು ಆರಂಭದಲ್ಲಿ ಪರಿಶೀಲನೆ ಮಾಡಿದ್ರು. ಆತ ಬಿಳಿ ಬಣ್ಣದ ಆಲ್ಟೋ ಕಾರಲ್ಲಿ ಬಂದಿರೋದು ಕೂಡ ಗೊತ್ತಾಗಿತ್ತು. ಆ ಆಲ್ಟೋ ಕಾರ್ ನೇರವಾಗಿ ಮಂಗಳೂರಿನತ್ತ ಮುಖ ಮಾಡಿತ್ತು, ಮಂಗಳೂರಿನ ದಾರಿಯನ್ನ ಹೋಗಿತ್ತು. ಹಾಗಾಗಿ ಆ ಬಿಸಿ ರೋಡಿಂದ ಮಂಗಳೂರಿಗೆ ಹೋಗುವಂತಹ ಎಲ್ಲ ಟೋಲ್ಗಳ ಅಂದ್ರೆ ಒಂದು ಟೋಲ್ ಸಿಗೋದು ಬ್ರಹ್ಮರಕೊಟ್ಲು ಟೋಲ್ ಗೇಟ್. ಆ ಟೋಲ್ ಗೇಟ್ ಅಲ್ಲಿ ಕೂಡ ಸಿಸಿ ಕ್ಯಾಮೆರಾವನ್ನ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಮಂಗಳೂರಿಗೆ ಹೋಗೋದು ಅದು ಕನ್ಫರ್ಮ್ ಆಗಿದೆ. ಆ ಬಳಿಕ ಮಂಗಳೂರಿನ ಹಲವು ಕಡೆಗಳಲ್ಲಿ ವಿಚಾರಣೆ ಕೂಡ ಮಾಡಿದ್ದಾರೆ. ಅಂದ್ರೆ ಆತ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ದಾನೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಪೊಲೀಸರಿಗೆ ಬಂದಿತ್ತು. ಈ ನಿಟ್ಟಿನಲ್ಲಿ ಆ ಎಲ್ಲ ಕಡೆಗಳಲ್ಲಿ, ಅದು ನದಿ ಬದಿಯಾಗಿರ್ಬೋದು, ಸಮುದ್ರದ ತೀರದಲ್ಲಿ, ಹೀಗೆ ಎಲ್ಲ ಪ್ರದೇಶಗಳಲ್ಲಿ, ಎಲ್ಲ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಇವತ್ತು ಬೆಳಗ್ಗಿನ ತನಕ 3 ವಿಶೇಷ ತಂಡವು ಕೂಡ ತನಿಖೆಯನ್ನ ಮಾಡಿತ್ತು. ಆ ಬಳಿಕ ಮಂಗಳೂರಿಂದ ವಾಮಂಜೂರಿಗೆ ಹೋಗುವಂತಹ ಪಚ್ಚನಾಡಿ ಎಂಬ ರಸ್ತೆ ಇದೆ. ಆ ರಸ್ತೆ ಅದು ತ್ಯಾಜ್ಯಗಳನ್ನ ಡಂಪಿಂಗ್ ಮಾಡುವಂತಹ ಡಂಪಿಂಗ್ ಯಾರ್ಡ್ ರಸ್ತೆ. ರಾತ್ರಿಯ ಸಮಯದಲ್ಲಿ ಅಲ್ಲಿ ನಿರ್ಜನವಾಗಿರುತ್ತೆ, ಕೇವಲ ತ್ಯಾಜ್ಯದ ವಾಹನಗಳು ಮಾತ್ರ ಅಲ್ಲಿ ಇರುತ್ತೆ. ಅದೇ ಸಾಲಿನ
ದಿಕ್ಕಿನಲ್ಲಿ ಈತನ ಆಲ್ಟೋ ಕಾರ್ ಇರೋದನ್ನು ಕೂಡ ಸ್ಥಳೀಯರು ಗಮನಿಸಿದ್ದಾರೆ. ಒಂದು ಗೂಡಂಗಡಿಯ ಪಕ್ಕದಲ್ಲಿ ಆತ ಕೂತಿಕೊಂಡಿರೋದು ಕೂಡ ಗೊತ್ತಾಗಿತ್ತೆ. ಹಾಗಾಗಿ ವಾಮಂಜೂರು ಪೊಲೀಸರಿಗೆ ವಿಚಾರವನ್ನ ತಿಳಿಸಿದ ಸಂದರ್ಭದಲ್ಲಿ ಬಂಟ್ವಾಳ ಪೊಲೀಸರು ಬಂದು ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತು ನಿನ್ನೆ ಲಾವಣ್ಯ ಇದೇ ಟೈಮಲ್ಲಿ ಕಕ್ಕೆ ಪದವು ಬಸ್ಸಿಂದ ಆಕೆ ಮನೆಗೆ ಹೋಗ್ತಾಳೆಂಬ ಖಚಿತ ಮಾಹಿತಿಯನ್ನ ಆಧರಿಸಿ ಆತ ಬಂದಿದ್ದ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಜೊತೆಗೆ ಲಾವಣ್ಯ ಮತ್ತು ಚೇತನ್ ನಡುವೆ ಆದಂತಹ ಸಂಭಾಷಣೆ ಬಗ್ಗೆ ಮತ್ತು ಚಾಟ್ಗಳಾಗಿರ್ಬೋದು ಮುಂತಾದ ವಿಚಾರಗಳ ಬಗ್ಗೆ ಕೂಡ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಈಗಾಗಲೇ ಲಾವಣ್ಯ ಮೊಬೈಲ್ ಅನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಆತ ಕೊನೆಯದಾಗಿ ಯಾವಾಗ ಕಾಲ್ ಮಾಡಿದ್ದ, ಪ್ರೀತಿ ಮಾಡು ಅಂತ ಹೇಳಿ ಹೇಗೆ ಪೀಡಿಸ್ತಾ ಇದ್ದ, ಹೇಗೆ ಕಾಡಿಸ್ತಾ ಇದ್ದ, ಫಾಲೋ ಮಾಡ್ತಾ ಇದ್ದ ಎಂಬೆಲ್ಲ ವಿಚಾರಗಳ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವರ ಸಂಬಂಧಿಕರು ಹೇಳೋ ಪ್ರಕಾರವಾಗಿ ಸುಮಾರು 4 ವರ್ಷದ ಹಿಂದೆ ಅವರಿಗೆ ಕಾಂಟ್ಯಾಕ್ಟ್ ಇತ್ತು, ಆದರೆ ಅದು ಬ್ರೇಕಪ್ ಆಗಿತ್ತು. ಆನಂತರವಾಗಿ ಚೇತನ್ ಹಿಂಬಾಲಿಸೋದಾಗಿರ್ಬೋದು, ಕಾಲ್ ಮಾಡೋದು, ಮೆಸೇಜ್ ಮಾಡಿ ಕಿರಿಕಿರಿ ಮಾಡೋದು ಮುಂತಾದ ಯಾವುದೇ ವಿಚಾರಗಳ ಬಗ್ಗೆಯೂ ಕೂಡ ಫ್ಯಾಮಿಲಿಯವರಿಗೆ ಲಾವಣ್ಯ ಹೇಳಿಕೊಂಡಿರಲಿಲ್ಲ. ತನ್ನ ಆಪ್ತ ಸ್ನೇಹಿತರ ವರ್ಗದಲ್ಲಿ ಹೇಳಿಕೊಂಡಿರಬಹುದು, ಆದರೆ ಫ್ಯಾಮಿಲಿಯವರ ಜೊತೆ ಹೇಳಿಕೊಂಡಿರಲಿಲ್ಲ. ಈ ನಿಟ್ಟಿನಲ್ಲಿ ಇಂತಹ ಎಲ್ಲ ಆಯಾಮಗಳ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು.